ದಳಪತಿಗಳಿಗೆ ಶಕ್ತಿ ತುಂಬಿದ ಹಾಸನ ಸಮಾವೇಶ. ಜಿಬಿಎ ಎಲೆಕ್ಷನ್ ಟಾರ್ಗೆಟ್ ಇಲ್ಲಿ. ದಳಪತಿಗಳಿಗೆ ಶಕ್ತಿ ತುಂಬಿದ ಹಾಸನ ಸಮಾವೇಶ. ಜಿಬಿಎ ಚುನಾವಣೆ ಟಾರ್ಗೆಟ್. ಬೆಂಗಳೂರಲ್ಲಿ ರ್ಯಾಲಿ. ಲೋಕಲ್ ವಾರ್ಗೆ ಎಚ್ಡಿಕೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ವಿಭಾಗವಾರು ಸಮಾವೇಶ. ಕಾರ್ಯಕರ್ತರಲ್ಲಿ ಹಾಸನ ಕಾರ್ಯಕ್ರಮದ ಹುಮ್ಮಸ್ಸು. ಜಿಬಿಎ ಚುನಾವಣೆ ಹಿನ್ನೆಲೆ ಬೆಂಗಳೂರಿನಲ್ಲಿ ರ್ಯಾಲಿ ಸಹಿತ. ಪಕ್ಷ ಸಂಘಟನೆಯ ದೃಷ್ಟಿಯಿಂದ ರ್ಯಾಲಿಗೆ ಎಚ್ಡಿಡಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಜಿಬಿಎ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳಿಗೆ ಸದ್ಯದಲ್ಲೇ ಚುನಾವಣೆಯನ್ನ ಘೋಷಣೆ ಮಾಡಲಾಗುತ್ತೆ. ವಿಧಾನಸಭೆ ಎಲೆಕ್ಷನ್ಗೆ ಇದೇ ಸೆಮಿಫೈನಲ್ ಇದ್ದಂತೆ ಪಂಚಾಯಿತಿ ಚುನಾವಣೆಗಳಿಗೆ ಜೆಡಿಎಸ್ನಿಂದ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಳೆ ಮೈಸೂರು, ಉತ್ತರ ಕರ್ನಾಟಕದ ಹಲವು ಜಿಲ್ಲೆ, ಜೆಡಿಎಸ್ ಪ್ರಭಾವಿ ಇರುವಂತಹ ಜಿಲ್ಲೆಗಳನ್ನ ಸಮಾವೇಶದಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಮಾವೇಶದ ರೂಪುರೇಷ ಸಿದ್ಧತೆ ಸಂಬಂಧ ಸಭೆಯನ್ನ ಮಾಡ್ತಾ ಇದ್ದಾರೆ. ಶೀಘ್ರವೇ ಪಕ್ಷದ ಪ್ರಮುಖರೊಂದಿಗೆ ಎಚ್ಡಿಕೆ ಮೀಟಿಂಗ್ ಅನ್ನ ಮಾಡ್ತಾರೆ. ದಳಪತಿಗಳಿಗೆ ಶಕ್ತಿ ತುಂಬುವ ಹಾಸನ ಸಮಾವೇಶ. ಇದೀಗ ಜಿಬಿಎ ಎಲೆಕ್ಷನ್ ಟಾರ್ಗೆಟ್ ಅನ್ನ ಇಟ್ಕೊಂಡು ಬೆಂಗಳೂರಲ್ಲಿ ರ್ಯಾಲಿಗೆ ಮುಂದಾಗಿದ್ದಾರೆ. ಲೋಕಲ್ ವಾರ್ಗೆ ಎಚ್ಡಿಕೆ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ವಿಭಾಗವಾರು ಸಮಾವೇಶ. ಕಾರ್ಯಕರ್ತರಲ್ಲಿ ಹಾಸನ ಕಾರ್ಯಕ್ರಮದ ಹುಮ್ಮಸ್ಸು ಹೆಚ್ಚಾಗಿದೆ. ಇದೀಗ ಜಿಬಿಎ ಚುನಾವಣೆ ಹಿನ್ನೆಲೆ ಸಾಕಷ್ಟು ಸಿದ್ಧತೆಯಲ್ಲಿ ಮುಳುಗಿದೆ ಜೆಡಿಎಸ್. ಎಚ್ಡಿಕೆ ಲೋಕಲ್ ರಣತಂತ್ರವನ್ನ ರೂಪಿಸ್ತಾ ಇದೆ. ಇನ್ನು ಜಿಬಿಎ ಎಲೆಕ್ಷನ್ ಅನ್ನ ಟಾರ್ಗೆಟ್ ಮಾಡಿ ಇಟ್ಕೊಂಡು ಮುಂದಿನ ವಿಧಾನಸಭಾ ಎಲೆಕ್ಷನ್ಗೂ ಕೂಡ ಇದೊಂದು ರೀತಿಯಾಗಿ ಫೌಂಡೇಶನ್. ಯಾಕಂದ್ರೆ ಇದರಲ್ಲಿ ನಾವು ನಮ್ಮ ಪಕ್ಷವನ್ನ ತೆಗೆದುಕೊಂಡು ಸ್ಥಳೀಯವಾಗಿ ನಾವು ಮೇಲಕ್ಕೆ ಬಂದ್ರೆ, ಸ್ಥಳೀಯವಾಗಿ ನಾವು ಪಕ್ಷವಾರು ಅಲ್ಲಿ ಗುರುತಿಸಿದ್ರೆ ಇದಕ್ಕೆ ಹೆಚ್ಚಾಗಿ ಒಂದು ರೀತಿಯಾಗಿ ನಮಗೆ ಪ್ರಶಂಸೆ ಸಿಗುವಂಥದ್ದು ಹೆಚ್ಚಾಗುತ್ತೆ. ಸೊ ಹಾಗಾಗಿ ಜಿಬಿಎ ಎಲೆಕ್ಷನ್ ಅನ್ನ ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಜೆಡಿಎಸ್ ಏನು ಜಿಬಿಎ ಚುನಾವಣೆಯನ್ನ ಒಂದು ರೀತಿಯಾಗಿ ಟಾರ್ಗೆಟ್ ಆಗಿ ತೆಗೆದುಕೊಂಡಿದೆ. ಈಗೀಗ ಹಾಸನ ಸಮಾವೇಶ ಕೂಡ ನಡೀತು. ಸೊ ಈ ಒಂದು ಸಮಾವೇಶ ಒಂದು ಹುಮ್ಮಸ್ಸನ್ನ ಕೊಟ್ಟಿದೆ ಅನ್ನುವಂಥದ್ದು ಜೆಡಿಎಸ್ ಪಕ್ಷಕ್ಕೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ ವಿವೇಕ್? ಮೊನ್ನೆ ಅಷ್ಟೇ ಏನು ಶನಿವಾರದಂದು ನಡೆದಿತ್ತು ಜೆಡಿಎಸ್ ನ ಬೃಹತ್ ಸಮಾವೇಶ. ಅದರಲ್ಲೂ ಅಂದ್ರೆ ನಿರೀಕ್ಷೆ ಯಾವ ರೀತಿಯಾಗಿ ಮಾಡಿದ್ರು ಜೆಡಿಎಸ್ ನ ನಾಯಕರು, ನಿರೀಕ್ಷೆ ಮೀರಿ ಜನರು ಕೂಡ ಅಲ್ಲಿ ಭಾಗಿಯಾಗಿದ್ರು, ಜೆಡಿಎಸ್ ನ ಕಾರ್ಯಕರ್ತರು ಭಾಗಿಯಾಗಿದ್ರು. ಇದು ಒಂದು ರೀತಿಯಾಗಿ ದೊಡ್ಡ ಮಟ್ಟದ ಸಕ್ಸಸ್ ಕೂಡ ಸಿಕ್ಕಿದೆ ಜೆಡಿಎಸ್ ಸಮಾವೇಶಕ್ಕೆ ಅಂತಾನೆ ಹೇಳ್ಬೋದು. ಜೊತೆಗೆ ಆ ಸಮಾವೇಶದಿಂದ ಒಂದು ಸಂದೇಶ ಕೂಡ ರವಾನೆ ಮಾಡದಂತಾಯ್ತು ಜೆಡಿಎಸ್ ನಾಯಕರು. ಜೊತೆಗೆ ಅದೊಂದು ಶಕ್ತಿ ಪ್ರದರ್ಶನ ಮಾಡದಂತೆ ಕೂಡ ಕಂಡು ಬಂತು ಜೆಡಿಎಸ್ ಇಂದು. ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ರಾಜ್ಯದಲ್ಲಿ ಎಲ್ಲಾ ಕಡೆ ವರ್ಚಸ್ಸು ಹೆಚ್ಚಿಸುವಂತದ್ದು, ಪಕ್ಷ ಸಂಘಟನೆ ಮಾಡತಕ್ಕಂಥದ್ದು, ಪಕ್ಷಕ್ಕೆ ಹೆಚ್ಚು ಬಲ ನೀಡತಕ್ಕಂಥ ವಿಚಾರಗಳಿಗೆ ಮುಂದಾಗಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಮತ್ತು ಎಚ್ ಡಿ ದೇವೇಗೌಡ ಅವರಾಗಿರ್ಬೋದು, ಜೊತೆಗೆ ನಿಖಿಲ್ ಕುಮಾರಸ್ವಾಮಿ, ಇವರೆಲ್ಲರೂ ಮೂರು ನಾಯಕರು ಕೂಡ ಇನ್ನು ಮುಂದೆ ಪಕ್ಷ ಸಂಘಟನೆ ನಮಗೆ ಮುಖ್ಯ ಅಂತ ಒಂದು ರೀತಿಯ ಪಕ್ಷ ಸಂಘಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಜೊತೆಗೆ ಜೂನ್ 30ರ ಒಳಗೆ ಏನು ಜಿಬಿಎ ಚುನಾವಣೆಗಳು ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಹೊರಡಿಸಿದೆ, ಜೊತೆಗೆ ಸೂಚನೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಜಿಬಿಎ ಚುನಾವಣೆಗೂ ಕೂಡ ಎಲ್ಲಾ ಸಕಲ ಸಿದ್ಧತೆ ತಯಾರಿಗಳನ್ನ ಕೂಡ ಜೆಡಿಎಸ್ ಮಾಡ್ಕೊಳ್ತಾ ಇದೆ. ಇನ್ ದ ಸೇಮ್ ವೇ ಈಗಾಗಲೇ ಏನು ಮೈತ್ರಿ ಮುಂದುವರೆದ್ರೆ ಯಾವ ರೀತಿಯಾಗಿ ನಾವು ಯಾವ ಕ್ಷೇತ್ರಗಳಲ್ಲಿ ಟಿಕೆಟ್ ಗಳನ್ನ ತೆಗೆದುಕೋಬೇಕು, ಅಂದ್ರೆ 369 ಪೈಕಿ ನಾವು ಎಷ್ಟು ಸ್ಥಾನಗಳಲ್ಲಿ ಗೆಲ್ಲುವಂತ ಸಾಧ್ಯತೆಗಳಿದೆ, ಎಲ್ಲೆಲ್ಲಿ ಪಕ್ಷ ಸಂಘಟನೆ ಮಾಡ್ಬೇಕು, ಇದಕ್ಕೆಲ್ಲದಕ್ಕೂ ಕೂಡ ಈಗಾಗಲೇ ಜೆಡಿಎಸ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಈಗ ಯಾವ ರೀತಿಯಾಗಿ ಸಮಾವೇಶ ಮಾಡಿ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದ್ರು, ಅದೇ ರೀತಿಯಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಹೋಗಿ, ಅಂದ್ರೆ ಜೆಡಿಎಸ್ ನ ಯಾರು ಅಭ್ಯರ್ಥಿಗಳಿದ್ದಾರೆ, ಆಸ್ಪಿರೆಂಟ್ಸ್ ಗಳಿದ್ದಾರೆ, ಅವರೆಲ್ಲರೂ ಕೂಡ ಹೋಗಿ ಅಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಅಲ್ಲಿ ಒಂದಿಷ್ಟು ಸ್ಪೀಚ್ ಗಳನ್ನ ಮಾಡತಕ್ಕಂಥದ್ದು, ಜನರ ಜೊತೆಗೆ ಬೆರೆಯತಕ್ಕಂಥದ್ದು, ಮಾತನಾಡ್ತಕ್ಕಂಥದ್ದು, ಇದೆಲ್ಲದಕ್ಕೂ ಕೂಡ ಈ ರೀತಿಯಾಗಿ ಮಾಡಿ ಮುಂದಾಗಿ ಅನ್ನೋ ಒಂದಿಷ್ಟು ಸೂಚನೆಗಳನ್ನ ಕೂಡ ಅಷ್ಟೇ ಜೆಡಿಎಸ್ ನ ಹಿರಿಯ ನಾಯಕರು ಕೂಡ ಕಾರ್ಯಕರ್ತರಿಗೆ ನೀಡಿದ್ದಾರೆ. ಜೊತೆಗೆ ನಡೆದಕ್ಕಂತ ಒಂದು ಸಭೆಗಳಲ್ಲೂ ಕೂಡ ಈ ವಿಚಾರಗಳ ಪೈಕಿ ಸಾಕಷ್ಟು ಚರ್ಚೆ ಆಗಿದೆ ಎಂಬ ಚರ್ಚೆ ಕೂಡ ಕೇಳಿ ಬರ್ತಾ ಇದೆ. ವನಿತಾ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ.